ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಳ್ಳಾರಿಯಲ್ಲಿ ಗಲಭೆ ಆಯಿತು, ಫೈರಿಂಗ್ ಆಯಿತು. ಈ ಘಟನೆ ಆದ ಬಳಿಕ ಈಗ Z+ ಸೆಕ್ಯೂರಿಟಿಗೆ ಗಾಲಿ ಜನಾರ್ದನ್ ರೆಡ್ಡಿ ಮನವಿಯನ್ನ ಮಾಡಿದ್ದಾರೆ. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಮನವಿ ಮಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ Z+ ಸೆಕ್ಯೂರಿಟಿಯನ್ನು ಒದಗಿಸುವಂತೆ ಅವರು ಪತ್ರವನ್ನು ಬರೆದಿದ್ದಾರೆ. 2 ಪುಟಗಳ ಸುದೀರ್ಘ ಪತ್ರದಲ್ಲಿ ಸಂಪೂರ್ಣವಾಗಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ನನಗೆ ಜೀವ ಭಯ ಇದೆ, ಬೆದರಿಕೆ ಇದೆ, ಹೀಗಾಗಿ Z+ ಸೆಕ್ಯೂರಿಟಿ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ಜನಾರ್ದನ್ ರೆಡ್ಡಿ ಅವರು ಜೀವ ಬೆದರಿಕೆ ಇದೆ, ಥ್ರೆಟ್ ಇದೆ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ಬಟ್ ಈ ಒಂದು ಪತ್ರದ ಪ್ರಮುಖ ಉಲ್ಲೇಖಗಳೇನೇನು ಅಂತ, ಈ ಘಟನೆ ಆದ ನಂತರ ಈ ಒಂದು ಬೆದರಿಕೆ ಬಂತಾ ಅಥವಾ ಮುಂಚೆಯಿಂದಾನೂ ಇವರಿಗೆ ಯಾವುದೇ ಥರದ ಒಂದು ಬೆದರಿಕೆ ಇತ್ತಾ, ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ? ರಾಹುಲ್, ಪ್ರಮುಖವಾಗಿ 4 ಪ್ರಮುಖ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಖುದ್ದು ಗಾಲಿ ಜನಾರ್ದನ್ ರೆಡ್ಡಿ ಅವರು ಪತ್ರವನ್ನ ಬರೆದಿರುವಂತದ್ದು. ಸುದೀರ್ಘ 2 ಪುಟಗಳ ಪತ್ರವನ್ನ 4 ಕೂಡ ಬರೆದಿದ್ದಾರೆ. ಮೊದಲನೇದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಒಂದು ಪತ್ರವನ್ನ ಆಂಗ್ಲ ಭಾಷೆಯಲ್ಲಿ ಬರೆದಿದ್ರೆ, 3 ಪತ್ರಗಳನ್ನ, ಒಂದು ಸಿದ್ದರಾಮಯ್ಯಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, 2ನೇದು ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ, ಇನ್ನೊಂದು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಸಿಎಂ ಸಿದ್ದರಾಮಯ್ಯ ಮತ್ತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ ಬರೆದಿರೋ ಅಂತ ಪತ್ರದಲ್ಲಿ ಇರುವಂತಹ ಅಂಶಗಳಂದ್ರೆ, ಘಟನೆಯ ಸವಿವರವನ್ನ ನೀಡಿ ನನ್ನ ಮನೆ ಮೇಲೆ ಪೆಟ್ರೋಲ್ ಬಾಂಬ್ನ ದಾಳಿಯನ್ನ ಮಾಡಿದ್ದಾರೆ, ನನ್ನ ವಿರುದ್ಧ ದಾಳಿಯನ್ನ ಮಾಡಿದ್ದಾರೆ, ಬಂದೂಕುಗಳನ್ನ ತಗೊಂಡ್ ಬಂದಿದ್ದಾರೆ, ನನಗೆ ಜೀವ ರಕ್ಷಣೆ ಬೇಕು, ನನ್ನ ಕುಟುಂಬಕ್ಕೆ ಜೀವ ರಕ್ಷಣೆ ಬೇಕು. ಈ ನಿಟ್ಟಿನಲ್ಲಿ ಘಟನೆ ಹೇಗಾಯ್ತು ಅನ್ನೋದನ್ನ ಸವಿವರವಾಗಿ ವಿವರಿಸ್ತಾ, ಅದರಲ್ಲಿ ಹಾಲಿ ಶಾಸಕ ನಾರಾ ಭರತ್ ರೆಡ್ಡಿ ಹಾಗೂ ಅವರ ಆಪ್ತ ಸತೀಶ್ ರೆಡ್ಡಿ ವಿರುದ್ಧ ಕಿಡಿಕಾರ್ತಾ ನನಗೆ ರಕ್ಷಣೆಯನ್ನ ಕೊಡಿ, Z+ ಸೆಕ್ಯೂರಿಟಿಯನ್ನ ಕೊಡಿ ಅನ್ನೋ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಪತ್ರದಲ್ಲಿ ಮೊದಲನೇ ವರ್ಡನೆ ನಾನು ಆಕ್ರೋಶಭರಿತವಾಗಿ ಈ ಪತ್ರವನ್ನ ಬರಿತಾ ಇದ್ದೀನಿ ಅಂತ ಉಲ್ಲೇಖ ಮಾಡಿದರೆ, ಈ 3 ಬರೆದಿರೋ ಅಂತ ಪತ್ರದಲ್ಲಿ, ಒಂದು ಸಿಎಂ ಸಿದ್ದರಾಮಯ್ಯ, 2ನೇ ಡಾಕ್ಟರ್ ಜಿ ಪರಮೇಶ್ವರ್, 3ನೇದು ಪೊಲೀಸ್ ಮಹಾನಿರ್ದೇಶಕರಿಗೆ ಬರೆದಿರೋ ಅಂತ ಪತ್ರದಲ್ಲಿ ಈ ಒಂದು ವಾಕ್ಯಗಳನ್ನ ಅವರು ಬರೆದಿದ್ದಾರೆ. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬರೆದಿರೋ ಅಂತ ಪತ್ರವನ್ನ ಬಹಳ ವಿಭಿನ್ನವಾಗಿ ಬರೆದಿರುವಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು, ತಾನು ಭಾರತೀಯ ಜನತಾ ಪಕ್ಷದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾಗಿ, ಜಿಲ್ಲಾಧ್ಯಕ್ಷನಾಗಿ, ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದು, ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲಿ ನನ್ನ ಪಾತ್ರ ಕೂಡ ಇದೆ ಅನ್ನೋ ಒಂದು ವಾಕ್ಯವನ್ನ ಉಲ್ಲೇಖ ಮಾಡ್ತಾ, ಮೊನ್ನೆ ಜನವರಿ 1ನೇ ತಾರೀಕು 2026ರ ಹೊಸ ವರ್ಷದ ಕ್ಯಾಲೆಂಡರ್ ವರ್ಷದ ಮೊದಲನೇ ದಿನ ಆದಂತ ಬಳ್ಳಾರಿಯ ಘಟನೆಯನ್ನ ಸವಿವರವಾಗಿ ವಿವರಿಸಿದ ಜೊತೆಗೆ, ಕೇಂದ್ರ ಸರ್ಕಾರದಿಂದ ನನಗೆ ವಿಶೇಷವಾದಂತ ಭದ್ರತೆಯನ್ನ ನೀಡಬೇಕು ಅನ್ನೋ ಅಂಶವನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಮೂಲಕ ಗಾಲಿ ಜನಾರ್ದನ್ ರೆಡ್ಡಿ ಅವರು Z+ ಸೆಕ್ಯೂರಿಟಿಯನ್ನ ಕೇಳ್ತಾ, ನನಗೆ ಮತ್ತು ನನ್ನ ಕುಟುಂಬಕ್ಕೆ ಆಪತ್ತಿದೆ, ಕಂಟಕ ಇದೆ, ಜೀವ ಬೆದರಿಕೆ ಇದೆ ಅನ್ನೋ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದರ ಜೊತೆಗೆ, ಒಂದ್ ವೇಳೆ ಏನಾದ್ರೂ ರಾಜ್ಯ ಸರ್ಕಾರ ಮುಂದೆ ಯಾವುದೇ ಅಹಿತಕರ ಘಟನೆಗಳು ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ನಡೆದ್ರೆ ಅವರೇ ನೇರ ಹೊಣೆ ಆಗ್ತಾರೆ, ನನಗೆ ಸೆಕ್ಯೂರಿಟಿಯನ್ನ ಕೊಡ್ಲಿಲ್ಲ ಅಂದ್ರೆ, ಭದ್ರತೆಯನ್ನ ಕೊಡ್ಲಿಲ್ಲ ಅಂದ್ರೆ ಅನ್ನೋ ಅಂಶವನ್ನ ಕೂಡ ಮುಖ್ಯಮಂತ್ರಿಗಳಿಗೆ ಬರೆದಿರುವಂತ ಪತ್ರ, ಗೃಹ ಸಚಿವರಿಗೆ ಬರೆದಿರುವಂತ ಪತ್ರ, ಪೊಲೀಸ್ ಮಹಾನಿರ್ದೇಶಕರಿಗೆ ಬರೆದಿರುವಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಮೂಲಕ ಸುದೀರ್ಘ 2 ಪುಟಗಳ ಪತ್ರದಲ್ಲಿ ಹಲವಾರು ಅಂಶಗಳನ್ನ ಉಲ್ಲೇಖ ಮಾಡ್ತಾ ಘಟನೆಯನ್ನ ಸವಿವರವಾಗಿ ಬರೆದು, ತನಗೆ Z+ ಸೆಕ್ಯೂರಿಟಿ ಯಾತಕ್ಕೋಸ್ಕರ ಅವಶ್ಯಕತೆ ಇದೆ, ರಾಜ್ಯ ಸರ್ಕಾರ ಅದನ್ನ ತತ್ಕ್ಷಣವೇ ನೀಡಬೇಕು ಅನ್ನೋ ಒತ್ತಾಯವನ್ನ ಈ ಮೂಲಕ ಗಾಲಿ ಜನಾರ್ದನ್ ರೆಡ್ಡಿ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಬಹುದು. ರಾಹುಲ್. ರೈಟ್ ಮಧುಸೂದನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.